ಒಂಚೂರು ಬಾರಮ್ಮ ಇಲ್ಲಿ. ಹೇಳಿ ಅತ್ತೆ, ಏನ್ ಕರೆದಿದ್ದು? ಮಲ್ಲಿ, ನೆನ್ನೆ ದಿವಸ ಐಸ್ ಕ್ರೀಮ್ ವ್ಯಾಪಾರ ಮಾಡ್ಕೊಂಬಂದ್ವಲ್ಲ, ಏನು ವ್ಯಾಪಾರ ಆಯಿತು, ಏನು ವ್ಯಾಪಾರ ಆಯಿತು. ಆಮೇಲೆ ಜನಗಳು ಭಾಳ ಇಷ್ಟಪಟ್ಬಿಟ್ಟಿದ್ದಾರೆ ಕಣಮ್ಮ. ನಾವು ಕೊಟ್ಟಿದ್ದು ಐಸ್ ಕ್ರೀಮು, ನಮ್ಮ ಮಾತು ಕತೆನೆಲ್ಲ ಭಾಳ ಇಷ್ಟಪಟ್ಬಿಟ್ಟು ಜನ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಒಂದು ಹೊಸ ಐಡಿಯಾದಲ್ಲಿ ನಾನೊಂಚೂರು ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀನಿ ಕಣಮ್ಮ. ನಿನ್ನ ಸಹಾಯ ಇದ್ದರೆ ನೀನು ಇನ್ನೊಂದು ದೊಡ್ಡ ಬಿಸ್ನೆಸ್ ಮಾಡ್ಬೋದು. ಇವತ್ತು ಬಿಸ್ನೆಸ್? ಏನ್ ಬಿಸ್ನೆಸ್ ಅತ್ತೆ ಅದು? ಏನ್ ಗೊತ್ತೇನಮ್ಮ ಪಿಂಕಿ, ಜನಗಳು ಬಾಯರ್ಕೆಯಿಂದ ಸಾಯ್ತಿದಾರಂತೆ. ಎಲ್ಲಿ ನೋಡಿದ್ರು ಬಿಸಿಲು, ಎಲ್ಲಿ ನೋಡಿದ್ರು ಧಗೆ ಬಿಸಿಲಿಂದು. ಇಂತಹ ಬಿಸಿಲಲ್ಲಿ ನಾವು ನಿನ್ನೆ ಐಸ್ ಕ್ರೀಮ್ ಮಾರಿ ಬೇಷ್ ಅನಿಸ್ಕೊಂಡ್ವಿ. ಇವತ್ತು ನಾವು ಕೂಲ್ ಡ್ರಿಂಕ್ಸ್ ಮಾರಿದ್ರೆ ಆದಷ್ಟು ಬೇಗ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬಿಡ್ಬೋದು ಕಣಮ್ಮ. ಒಳ್ಳೆ ಸೀಸನ್ನು, ಬಿಸಿಲು ಶೆಕೆ. ಇಂಥ ಸೀಸನಲ್ಲಿ ನಾನು ಎಲ್ಲಾದರೂ ಕೂಲ್ ಡ್ರಿಂಕ್ಸು, ಕೋಲಾ, ಆಮೇಲೆ ಈ ಪಾಂಟ ಇದನ್ನೆಲ್ಲ ಮಾರ್ಕೊಂಡು ಹೋದೆ ಅನ್ಕ ಜನಗಳು ಕೇಳ್ಕೊಂಡು ಇಸ್ಕಿಸ್ಕೊಂಡು ಕುಡಿದ್ಬಿಟ್ಟಾಳೆ. ಆಹಾ, ಒಳ್ಳೆ ಮಜಾ ಮಾಡ್ಬಿಡ್ತಾರೆ. ನಂಗೆ ಒಳ್ಳೆ ದುಡ್ಡಿನ ಸಂಪಾದನೆ ಕಣಮ್ಮ. ಅದಕ್ಕೆ ಒಂದು ಇದು ಕೂಲ್ ಡ್ರಿಂಕ್ಸ್ ಮಾರ ಗಾಡಿನ ರೆಂಟಿಗೆ ತಗೊಂಡಿದ್ದೀನಿ, ಬಾಡಿಗೆಗೆ. ನಾನು ನೀನು ಇಬ್ರು ಹೋಗ್ಬಿಟ್ರೆ ಈ ಮಕ್ಕಳು ಆಮೇಲೆ ಜನಗಳು ಎಲ್ಲೆಲ್ಲಿದ್ದಾರೆ ಹುಡಿಕೊಂಡು ನೀನು ಜನಗಳನ್ನ ಕರ್ಕೊಂಬಾ, ನಾನು ಮಾಡ್ತೀನಿ, ದುಡ್ಡು ಎಣಿಸಿ ಡಬ್ಬಕ್ಕೆ ಹಾಕಂತೀನಿ ಕಣಮ್ಮ. ಹೆಂಗಿದೆ ನನ್ನ ಐಡಿಯಾ? ಸೂಪರ್ ಇದೆ ಅಲ್ಲ? ನಡಿ ಬೇಗ ನೀನು ಅತ್ಲಾಗಿ ರೆಡಿ ಆಗ್ಬಿಡು. ಇವತ್ತು ನಾವು ಕೂಲ್ ಡ್ರಿಂಕ್ಸ್ ಮಾರಕ್ ಹೋಗ್ಬೇಕಾ ಅತ್ತೆ? ನೀವೇ ಹೇಳ್ತಿದ್ದೀರಾ ಹೊರಗಡೆ ಬಿಸಿಲಿನ ಧಗೆ ಅಂತ. ಈ ಧಗೆಲ್ ನಾನು ಆಚೆ ಹೋಗ್ಬಿಟ್ರೆ ನನ್ನ ಸ್ಕಿನ್ ಎಲ್ಲ ಟ್ಯಾನ್ ಆಗಿ ನನ್ನ ಬ್ಯೂಟಿ ಎಲ್ಲ ಹೋಗ್ಬಿಡುತ್ತೆ ಅತ್ತೆ. ಅದಕ್ಕೆ ನನಗಂತೂ ಆಚೆ ಬರಕ್ ಭಯ. ಈ ಬಿಸಿಲಲ್ಲಿ ಆಚೆ ನಾನು ಬಂದ್ರೆ ನನ್ನ ಸ್ಕಿನ್ ಎಲ್ಲ ಬ್ರೇಕ್ ಆಗಿ ಏಜಿಂಗ್ ಆಗೋಗ್ಬಿಡುತ್ತೆ ಅತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿರೋ ಮುಖ ವಯಸ್ಸಾದವ್ರ ತರ ಆಗ್ಬಿಡುತ್ತೆ. ಹಾಗಾಗಿ ನಾನಂತೂ ಬರಲ್ಲ ಅತ್ತೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾನು ಸ್ವಲ್ಪ ಈ ಶೆಕೆಗೆ ಸ್ವಲ್ಪ ಫೇಸ್ ಪ್ಯಾಕು, ಕೆನೆ, ಅರಿಶಿನ ಇದನ್ನೆಲ್ಲ ಮಿಕ್ಸ್ ಮಾಡಿ ಮುಖಕ್ಕೆಲ್ಲ ಹಾಕೊಂಡು ಇನ್ನೂ ಬ್ಯೂಟಿಫುಲ್ ಆಗಬೇಕು. ಈ ಶೆಕೆಗೆ ಸ್ಕಿನ್ ಕೇರ್ ಮಾಡಬೇಕು ಅತ್ತೆ. ಬಿಸಿಲಿಗೆ ಬಂದ್ರೆ ಅಷ್ಟೇ ನನ್ನ ಕತೆ. ಪ್ಲೀಸ್ ಅತ್ತೆ, ನೀವೇ ಹೋಗ್ಬಿಟ್ಟು ಕೂಲ್ ಡ್ರಿಂಕ್ಸ್ ಮಾರಿ. ನೀವು ಬಿಸಿಲಿಗೆ ಹೋದ್ರೂ ತೊಂದರೆ ಇಲ್ಲ, ನಿಮಗೆ ಆಲ್ರೆಡಿ ವಯಸ್ಸಾಗಿ ಹೋಗಿದೆ ಅಲ್ವಾ? ವಾ, ಹಂಗೇನಮ್ಮ ಬಿಡತ್ಲಾಗಿ. ನೆನ್ನೆ ಐಸ್ ಕ್ರೀಮ್ ಮಾರಕ್ ಬಂದಿದ್ದಲ್ಲ, ಅದಕ್ಕೆ ಇವತ್ತು ಬತ್ತೀಯೇನೋ ಅನ್ಕೊಂಡೆ. ಒಬ್ಳೇ ಹೆಂಗೋಗಿ ಮಾಡ್ಲಿ? ಬೇಡ ಬಿಡು, ಆ ಬಾಡಿಗೆಗೆ ತಗೊಂಡಿರೋ ಕೂಲ್ ಡ್ರಿಂಕ್ಸ್ ಗಾಡಿನ ವಾಪಸ್ ಕೊಟ್ಬಿಟ್ಟು ಬತ್ತೀನಿ ಅತ್ಲಾಗಿ. ಅತ್ತೆ, ನಿನ್ನೆ ನಾನು ನಿಮ್ಮ ಜೊತೆ ಐಸ್ ಕ್ರೀಮ್ ಮಾರಕ್ಕೆ ಯಾಕೆ ಬಂದಿದ್ದು ಅಂದರೆ, ನೀವೇನೋ ಬಿಸ್ನೆಸ್ ಮಾಡ್ತೀನಿ ಅಂದ್ರಲ್ಲ, ಫಸ್ಟ್ ಡೇ ನಿಮಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದು. ದಿನ ಬರೋಕ್ಕಾಗಲ್ಲ ಅತ್ತೆ. ನಿಮಗೆ ಕೂಲ್ ಡ್ರಿಂಕ್ಸ್ ಗಾಡಿನ ವಾಪಸ್ ಕೊಡಬೇಕು ಅಂದರೆ ಕೊಡಿ ಆಯಿತಾ? ನಿಮಗೆ ಇಷ್ಟ ಇದ್ದರೆ ಮಾಡಿ ಆಯಿತಾ? ಬೇಜಾರು ಮಾಡ್ಕೋಬೇಡಿ. ನಾನು ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲ ಹಾಕೋಬೇಕು, ನೇಲ್ ಪಾಲಿಶ್ ಹಚ್ಕೋಬೇಕು. ನನಗೊಂಚೂರು ಕೆಲಸ ಇದೆ ಅತ್ತೆ, ನಾನು ಒಳಗಡೆ ಹೋಗ್ತೀನಿ. ಅಜ್ಜಿ ಹೇಳವ ಚುಪಿ. ನಾನೆಲ್ಲ ಕೇಳಿಸ್ಕೊಂಡೆ. ನೀನು ಕೂಲ್ ಡ್ರಿಂಕ್ ಗಾಡಿನ ವಾಪಸ್ ಕೊಡಬೇಡ ಅಜ್ಜಿ. ಹೇಗೂ ಇವತ್ತು ತಗೋ ಬಂದಿದೀಯಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ಕೂಲ್ ಡ್ರಿಂಕ್ ಮಾರಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಜ್ಜಿ. ಹೌದಾ ಮನೆ, ನೀನಾದ್ರೂ ನಂಗೆ ಸಪೋರ್ಟ್ ಮಾಡ್ತೀಯಲ್ಲ, ಒಳ್ಳೇದಾಯ್ತು. ನಡಿ ಬೇಗ ಕೂಲ್ ಡ್ರಿಂಕ್ಸ್ನ ಮಾರೋಣ. ಜನ ಎಲ್ಲ ಬಿಸಿಲು ಅಂತಿರ್ತಾರೆ. ಕೂಲ್ ಡ್ರಿಂಕ್ ಕಂಡು ಕೂಡಲೇ ತಗೊಂಡು ಕುಡಿದು ಬಿಡ್ತಾರೆ. ನನಗೂ ಸೀಸನ್ ತಕ್ಕನಾಗಿ ಬಿಸ್ನೆಸ್ ಮಾಡಿ ಅಭ್ಯಾಸ. ಸೆಕೆಗಾಲದಲ್ಲಿ ಬಿಸಿಲಲ್ಲಿ ಕೂಲ್ ಡ್ರಿಂಕು, ಐಸ್ ಕ್ರೀಮು, ಆಮೇಲೆ ಈ ಗೋಲಾ ಅಂತಾರಲ್ಲ, ಅದನ್ನೆಲ್ಲ ಮಾರಿ ಅಭ್ಯಾಸ ಕಣವ. ಕರೆಕ್ಟ್ ಮಧ್ಯಾಹ್ನ 12 ಗಂಟೆ ಆಗ್ತಿದ್ದಂಗೆ ಜನಗಳ ಗಂಟ್ಲಲ್ಲಿ ಆಹಾಕಾರ. ಅವಾಗ ನಾವು ಕೂಲ್ ಡ್ರಿಂಕ್ಸ್ ತಗೊಬಂದ್ಬಿಟ್ರೆ ಏನು ಇವರು ಕೂಲ್ ಡ್ರಿಂಕ್ಸ್ ತಂದ್ಬಿಟ್ರು ಒಳ್ಳೆ ಟೈಮಲ್ಲಿ ಅಂತ ತಗೊಂಡೆಲ್ಲ 1, 2, 3 ಬಾಟ್ಲಿ ತಗೊಂಡು ಗಟ ಅಂತ ಕುಡಿಬಿಡ್ತಾರೆ ಕಣವ. ನಡಿ ಬೇಗ ಹೋಗೋಣ, ಟೈಮ್ ನೀರು ಹೋಗ್ಬಿಟ್ರೆ ಆಮೇಲೆ ತಣ್ಣಗಾಗ್ಬಿಡುತ್ತೆ ವೆದರು. ಅವಾಗ ಕೂಲ್ ಡ್ರಿಂಕ್ಸ್ ಯಾರು ತಗೊಳ್ಳಲ್ಲ. ನಡಿ ಇವಾಗಲೇ ಹೊರಡೋಣ. ಚೆನ್ನಾಗಿ ಕೂಲ್ ಡ್ರಿಂಕ್ಸ್ ಮಾರಿ ಚೆನ್ನಾಗಿ ದುಡ್ಡು ಮಾಡೋಣ. ನನಗೆ 10% ಕೊಡಬೇಕು ಆಯ್ತಾ? ಕೊಡ್ತೀನಿ ಅಂದ್ರೆ ಮಾತ್ರ ಬರ್ತೀನಿ, ಆಮೇಲೆ ಬಿಟ್ಟಿಯಾಗೆಲ್ಲ ಬರಲ್ಲ. 10% ನನಗೂ ಲಾಭ ಕೊಡಬೇಕು ಆಯ್ತಾ? 10%? ಕಣಜಿ, ಜೊತೆಲಿ ನಿನ್ ಕೆಲಸದವ್ರನ್ನ ತಗೊಂಡ್ರೆ ಇನ್ನೂ ಜಾಸ್ತಿ ಕೊಡ್ಬೇಕಾಗತ್ತೆ. ನನಗೆ ಬರೀ 10%. ನಡಿ. ಸರಿ ಕಣ್ಮನೆ, ಆಯ್ತು. ನಿನಗೆ ಕೊಡ್ದಲ್ಲ ಯಾರಿಗೆ ಕೊಡ್ಲಿ? ನಡಿ ಅತ್ಲ ಹೊರಡೋಣ. ಅಜ್ಜಿ ನೋಡ್ತಿರು, ಇವಾಗಲೇ ಎಲ್ಲರನ್ನೂ ಕರಿತೀನಿ. ಅಜ್ಜಿ ಗಾಡಿಲಿ ಜ್ಯೂಸ್ ತಗೊಳ್ಳಿ, ಕೂಲ್ ಡ್ರಿಂಕ್ಸ್ ತಗೊಳ್ಳಿ ಅಂತ ಕೂಗಿ ಎಲ್ಲರನ್ನೂ ಬರೋ ತರ ಮಾಡ್ತೀನಿ. ಮಾತ್ರ ಇರೋ ಕೂಲ್ ಡ್ರಿಂಕ್ಸ್ ಎಲ್ಲ ಇವತ್ತೇ ಖಾಲಿ ಆಗ್ಬಿಡ್ಬೇಕು. ಸರಿ ಕಣವ ಚುಪ್ಪಿ, ಬೇಗ ಎಲ್ಲರನ್ನೂ ಕರಿಯವ. ಅಯ್ಯೋ, ಯಾವಾಗ ಇದನ್ನೆಲ್ಲ ಖಾಲಿ ಮಾಡೋದು? ಒಂಥರ ಬಿಸಿ ಬಿಸಿಲಿಗೆ ತಲೆ ಎಲ್ಲ ಸುತ್ತದಂಗ ಆಗ್ತಿದೆ. ಜ್ಯೂಸ್, ಕೂಲ್ ಡ್ರಿಂಕ್ಸ್, ಫಾಂಟಾ, ಕೋಕಾ ಕೋಲಾ, ಕೂಲ್ ಡ್ರಿಂಕ್ಸ್. ಬನ್ನಿ ಎಲ್ಲರೂ ನಮ್ಮ ಸುಬ್ಬಿ ಅಜ್ಜಿ ಗಾಡಿಲಿ ಕೂಲ್ ಡ್ರಿಂಕ್ಸ್ ತಗೊಂಡು ಕುಡೀರಿ. ನಮ್ಮ ಗುಂಡಜ್ಜಿ ತಂದಿರೋ ಕೂಲ್ ಡ್ರಿಂಕ್ಸ್ ಸಖತ್ ಸ್ವೀಟ್ ಆಗಿದೆ. ಬನ್ನಿ ಈ ಬಿಸಿಲಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿದು ತಣ್ಣಗಿರಿ. ನೋಡು ಅಜ್ಜಿ, ನಮ್ಮ ಫಸ್ಟ್ನೇ ಗಿರಾಕಿ ಬಂದೇ ಆಯ್ತು. ಚಿಂಟು, ಏನ್ ಕೊಡ್ಲಾ ನಿನಗೆ? ಅಜ್ಜಿ
ರೂಪಾಯಿ ಕೊಟ್ಟು ಹೆಂಗೋ ಕುಡಿಯಕ್ಕಾಗತ್ತೆ? ಈಗ 10 ರೂಪಾಯಿ ಕೊಟ್ರೆ ಸರಿ. ನನ್ನತ್ರ 5 ರೂಪಾಯಿ ಇರೋದು ಅಂತ ನಾನು ಹೇಳ್ತಿಲ್ವಾ ಚುಪ್ಪಿ? ಓ 5 ರೂಪಾಯಿ ಇರೋದಾ? ಸರಿ, ಹಂಗಾದ್ರೆ ಇನ್ನು 5 ರೂಪಾಯಿ ಬಾಕಿನ ನಮ್ಮ ಮನೆ ಕೆಲಸ ಮಾಡಿ ತೀರ್ಸು. ನಮ್ಮ ಮನೆಗೆ ಬಂದು ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ಉಜ್ಜಿದ್ರೆ 5 ರೂಪಾಯಿ ತೀರುತ್ತೆ, ಆಯ್ತಾ? ಎಲ್ಲಾದ್ರೂ ಇದೆಲ್ಲ ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ ಆಮೇಲೆ ನೋಡ್ತೀನಿ ನಿನ್ ಗ್ರಾಚಾರ ಬಿಡಿಸ್ತೀನಿ. ನಾನು ಮನೆ ಕೆಲಸ ಮಾಡ್ಬೇಕಾ? ನಾನೇನ್ ಮಾಡಲ್ಲ, 10 ರೂಪಾಯಿನೇ ಕೊಡ್ತೀನಿ ಇರು. 5 ರೂಪಾಯಿ ಜ್ಯೂಸಿಗೆ ಕೊಟ್ಟು ಇನ್ನು 5 ರೂಪಾಯಿ ಕುರ್ಕುರೆ ತಿನ್ನೋಣ ಅನ್ಕೊಂಡೆ. ಎಲ್ಲ ಹಾಳು ಮಾಡ್ಬಿಟ್ಲಿ ಇವಳು. ಹಂಗ್ ಬಾ ದಾರಿಗೆ. 10 ರೂಪಾಯಿ ಜ್ಯೂಸ್ಗೆ 10 ರೂಪಾಯಿ ಕೊಡ್ಬೇಕು. ಇದೆ ನಿನ್ ತಾತನ ಗಾಡಿ ಅಲ್ಲ 5 ರೂಪಾಯಿ ಕೊಡಕ್ಕೆ. ಚಿಂಟು ಬೇಟ ಹೇಳಿ ಅಮ್ಮಿ. ಏನ್ ಮಾಡ್ತಿದ್ಯೋ? ಕೂಲ್ ಡ್ರಿಂಕ್ಸ್ ಕುಡಿಯಕ್ ಬಂದ್ಯೇನೋ? ದುಡ್ಡು ಎಲ್ಲಿ ಸಿಕ್ತ ನಿನಗೆ ಜ್ಯೂಸ್ ಕುಡಿಯಕ್ಕೆ? ಟೇಬಲ್ ಮೇಲೆ ಇತ್ತು ಅಮ್ಮಿ. ಜ್ಯೂಸ್ ಅಂದಿದ್ಕೆ ಆಸೆ ಆಗಿ ಬಂದು ಕುಡಿದು ಬಿಟ್ಟೆ 10 ರೂಪಾಯಿದು. ಅಮ್ಮಿ ಜ್ಯೂಸು ತಲೆ ಹರಟೆ ನೋಡು. ನಿನ್ನಿಂದ ನಿನ್ ತಂಗಿ ಕೂಡ ಇವಾಗ ಜ್ಯೂಸ್ ಬೇಕು ಅಂತ ಕೇಳ್ತಿದ್ದಾಳೆ. ಇವಾಗ ಅವಳಿಗೂ ಜ್ಯೂಸ್ ಕೊಡಿಸ್ಬೇಕು, ಗೊತ್ತಾ? ಶಬಿನಾ, ನೀನೊಂದು ಜ್ಯೂಸ್ ತಗ, ನೀನ್ ನಿಮ್ಮ ಮಗಳಿಗೊಂದು ಜ್ಯೂಸ್ ಕೊಡ್ಸೆ. 3 ಜನನು ಒಂದೊಂದು ಜ್ಯೂಸ್ ಕುಡ್ದಂಗ ಆಗತ್ತತ್ಲಗಿ, ನಂಗೂ ಒಂದ್ ಒಳ್ಳೆ ವ್ಯಾಪಾರ ಆಗುತ್ತೆ. ಬೇಡ ಕಣ್ರಿ ಶುಭಕ್ಕ, ನನಗೆ ಯಾಕೋ ಒಂಥರ ಬಿಸಿಲಿಗೆ ತಲೆನೋವು ಮತ್ತೆ ಶೀತ ಆದಂಗ ಆಗ್ಬಿಟ್ಟಿದೆ ಹೀಟಿಗೆ. ಹಂಗಾಗಿ ನಂಗೆ ಬೇಡ, ನನ್ನ ಮಗಳಿಗೊಂದು ಜ್ಯೂಸ್ ಕೊಡಿ. ತಗೊಳ್ಳಿ ಆಂಟಿ, ಪಾಪುಗೆ ಜ್ಯೂಸು. ಇದಕ್ಕೆ 10 ರೂಪಾಯಿ ಆಯ್ತಾ? ನಾನೇ ಕುಡಿದು ಬಿಡ್ತೀನಿ. ಅಯ್ಯೋ ತಲೆ ಹರಟೆ, ಪಾಪುಗೆ ಅಂತ ತಗೊಂಡಿದ್ದೆಲ್ಲ ನೀನೇ ಕುಡಿದು ಖಾಲಿ ಮಾಡ್ಬಿಟ್ಟಿಯಲ್ಲೋ. ಅಯ್ಯೋ ನೋಡು ನಿನ್ನಿಂದ ಪಾಪು ಅಳ್ತಿದ್ದಾಳೆ. ಅಯ್ಯೋ ಪುಟ್ಟ, ಅಳ್ಬೇಡ ಪುಟ್ಟ, ಅಳ್ಬೇಡ. ನಾನ್ ನಿನಗೆ ಜ್ಯೂಸ್ ಕೊಡ್ತೀನಿ, ಆಯ್ತಾ? ನಿಲ್ಸು ಪಾಪು, ತಗೋ ಈ ಜ್ಯೂಸ್ ಅನ್ನ ಕೊಡ್ತೀನಿ, ಕುಡಿ. ಶಬಿನಾ, ಒಟ್ಟು 30 ರೂಪಾಯಿ ಆಯ್ತು. ಕೊಡೆ ಮರೈತಿ 30 ರೂಪಾಯಿ ಜ್ಯೂಸಿಂದು. ನಾ ತಗೊಂಡಿದ್ದು 2 ಜ್ಯೂಸ್ ಅಲ್ವಾ? ಒಂದ್ ಜ್ಯೂಸನ್ನ ನಿಮ್ ಚುಪ್ಪಿನೇ ಫ್ರೀ ಆಗಿ ನನ್ನ ಮಗಳಿಗೆ ಅಂತ ಕೊಟ್ಟಿದ್ದು. ಆಂಟಿ, ನಾನೇ ನಿಮಗೆ ಹೇಳಿದ್ನಾ ಫ್ರೀ ಆಗಿ ಕೊಡ್ತಿರೋದು ಅಂತ? ಇಲ್ಲಪ್ಪ, ನಾನಂತೂ ಫ್ರೀ ಆಗಿ ಕೊಟ್ಟಿಲ್ಲ. ಅದಕ್ಕೂ ಕೂಡ 10 ರೂಪಾಯಿ ಆಂಟಿ. ಅಯ್ಯೋ ನಿನ್ನ ಚುಪ್ಪಿ, ನೀನ್ ಪಾಪು ಸಮಾಧಾನ ಆಗ್ಲಿ ಅಂತ ತಾನೇ ಕೈಗೆ ಅವಳಿಗೆ ಜ್ಯೂಸ್ ಕೊಟ್ಟಿದ್ದು. ಇಲ್ಲ ಆಂಟಿ, ಫ್ರೀ ಆಗಿ ಈಗಿನ ಕಾಲದಲ್ಲಿ ಯಾರು ನಿಮಗೆ ಜ್ಯೂಸ್ ಕೊಟ್ಬಿಡ್ತಾರೆ? ಓಹೋ, ಇವನೇ 2 ಬಾಟ್ಲಿ ಖಾಲಿ ಮಾಡ್ದ, ಇವಾಗ 3 ಬಾಟ್ಲಿದು ದುಡ್ಡು ಕೊಡಿ ಅಷ್ಟೇ. ಕಣೆ ಸಬಿನಾ, ನೋಡು ಇವಾಗ ಎಲ್ಲರಿಗೂ ಬಿಟ್ಟಿಯಾಗಿ ನಾವು ಜ್ಯೂಸ್ ಹಂಚ್ತಾ ಹೋದ್ರೆ ಜಾಬ್ ಖಾಲಿ ಆಗುತ್ತೆ, ಬಿಟ್ರೆ ಜಾಬ್ ತುಂಬಲ್ಲ. ಅದಕ್ಕೆ ನೀನ್ ಸುಮ್ನೆ 30 ರೂಪಾಯಿ ಕೊಡು, ಈ ಕಡೆಯಿಂದ ಸೈಡ್ ಬಾ. ನಾವು ಮುಂದೆ ಹೋಗಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ನಿನ್ನ ಹತ್ರನೇ ವಾದ ಮಾಡ್ಕೊಂಡು ನಿಲ್ಲಕ್ ನಂಗೆ ಟೈಮ್ ಇಲ್ಲ. ಕೊಡು ಬೇಗ 30 ರೂಪಾಯಿ. ಸರಿ ಕಣ್ರಿ ಸುಬಕ್ಕ, 30 ರೂಪಾಯಿ ಕೊಡ್ತೀನಿ ಬಿಡಿ. ನಿಮ್ ವ್ಯವಹಾರ ಬಿಸ್ನೆಸ್ ಇವತ್ತು ಚೆನ್ನಾಗಿ ನಡೀಲಿ, ಒಳ್ಳೇದಾಗ್ಲಿ. ನಾವು ಹೋಗಿ ಬರ್ತೀವಿ. ಜ್ಯೂಸು, ಕೂಲ್ ಡ್ರಿಂಕ್ಸ್, ಫಾಂಟಾ, ಕೋಕಾ ಕೋಲಾ, ಮಿರಿಂಡಾ, ಸ್ಪ್ರೈಟ್, ಯಾರಿಗ್ ಬೇಕು? ನಿಮಗೇನಾದ್ರೂ ಜ್ಯೂಸ್ ಬೇಕಾ? ತುಂಬಾ ಶೆಕೆ ಅಲ್ವಾ, ಹಂಗಾಗಿ ಜ್ಯೂಸ್ ಮಾಡ್ತಿದೀವಿ. ಬೇಗ ನಮ್ಮ ಕೂಲ್ ಡ್ರಿಂಕ್ಸ್ ಗಾಡಿ ಹತ್ರ ಬಂದು ಎಲ್ಲರೂ ಬೇಗ 10 ರೂಪಾಯಿ ಕೊಟ್ಟು ಜ್ಯೂಸ್ ತಗೊಳ್ಳಿ, ಎಂಜಾಯ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚುಪ್ಪೀಸ್ ಕಾರ್ಟನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.